ಎಷ್ಟೆಷ್ಟು ಫೈರ್ ಇಂಜಿನ್ಗಳವ ಕಂಪ್ಲೀಟ್ ಎಲ್ಲ ಲೋಡ್ ಆಗಿ ಬರೋಂಥದ್ದು ಫಸ್ಟ್ ಅದು ಬಂದಿದ್ದ ತಕ್ಷಣ ನೀವು 4 ಕಡೆ 4 JCB ತರಿಸ್ಬೇಕು. ನೀರು ಬರೀ ನೀರು ಬಿಟ್ಟರೆ ಅದು ಸ್ಟಾಪ್ ಆಗಲ್ಲ. JCBಯಲ್ಲಿ ಲೂಸ್ ಮಾಡಿ ನೀರು ಬಿಡ್ಬೇಕು. ಫಸ್ಟು ಬೆಂಕಿ ಆರಿಸ್ತಕ್ಕಂಥದ್ದು ಫಸ್ಟ್ ಆಗಬೇಕು. ನಾನು ಹೇಳಿದೆ ಅರ್ಥ ಆಯ್ತಾ? ಟೋಟಲಿ ಫೈರ್ ಇಂಜಿನ್ಸು ಏನಾಯಿತು ಡಿಸ್ಟಿಕ್ಕಲ್ಲಿ ಎಲ್ಲ ಕಡೆ ಮಾಹಿತಿ ತಗೊಂಡು ಎಲ್ಲರೂ ಅದ್ರದ್ದು ಏನೋ ಹಣ ಕಟ್ಟಬೇಕು ಅದು ನೀವು ನಗರಸಭೆಯಿಂದ ಕಟ್ಟಿ, ಇಲ್ಲಿರೋ ಬರಲ್ಲ. ಗೊತ್ತಾಯ್ತು? ಆಮೇಲೆ ಎರಡನೇದು, ಈಗ ವಾಟರ್ ನೀರು ಟ್ಯಾಂಕರ್ಸು ತರಕ್ಕೆ ವ್ಯವಸ್ಥೆ ಮಾಡಿ 4 JCB ತರ್ಸೋಕ್ಕೆ ವ್ಯವಸ್ಥೆ ಮಾಡಿ. ಈ ಎಲ್ಲೆಲ್ಲಿ ಬೆಂಕಿ ಇವಾಗ ಹೊಗೆ ಬರ್ತಾಯಿತ್ತು ಅಲ್ಲಿ ಓಪನ್ ಮಾಡಬೇಕು, ಅಲ್ಲಿ ಫೈರ್ ಇಂಜಿನಾಗ ನೀರು ಬಿಡಬೇಕು, ಆವಾಗ ಅದು ಸ್ಟಾಪ್ ಆಗ್ತದೆ. ನಂಬರ್ 2, ಈ ಯಾರು ಇಲ್ಲಿ ಕಸ ಸಿಗ್ರಿಗೇಷನ್ ಮಾಡ್ತಾಯಿದ್ದಾರೋ ಅವ್ರನ್ನ ಕರೆಸಿ ಇಮಿಡಿಯೇಟು ನೀವು ಅದೊಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಅವ್ರಿಗೆ ಇಮಿಡಿಯೇಟು ವರ್ಕ್ ಆರ್ಡರ್ ಕೊಡೋಕ್ಕೆ ವ್ಯವಸ್ಥೆ ಮಾಡಿ. ಅದು ಕ್ಲಿಯರ್ ಆಗಿ ಇಷ್ಟಾದಾಗ ಇಲ್ಲಿ ಒಂದು ಸ್ಟೇಬಲ್ ಬರ್ತದೆ. ಮೂರನೇದು, ಈಗೇನು ಇಲ್ಲಿ ಗೊಬ್ಬರ ರೆಡಿ ಆಗಿದ್ದು ಇದನ್ನ ನೀವು ಟೆಂಡರ್ ಕರೆದು ಇಮಿಡಿಯೇಟು ಅದನ್ನ ಆಚೆ ಕಳಿಸೋಂಥದ್ದು ಆಗ್ತದೆ. ಅಲ್ಲ, ಈಗ ಮೇಡಮ್ ನಾವು DC ಮಾತಾಡ್ತಾರೆ, ನಾನು ಮಾತಾಡ್ತೀನಿ DC. ಅದನ್ನ ತರಿಸಿ ಇಮಿಡಿಯೇಟು ನೀವು ಅದು ಎಲ್ಲರ ಗಮನಕ್ಕೂ ಬರಬೇಕು. ತಿರ್ಗಾ ಒಬ್ಬರು ಇಬ್ಬರು ನಿಂತ್ಕೊಂಡು ಆ್ಯಕ್ಷನ್ ಮಾಡೋಂಥದ್ದಲ್ಲ. ಗೊಬ್ಬರದ್ದು ಓಪನ್ ಹರಾಜು ಮಾಡಿ ಗೊಬ್ಬರ ಖಾಲಿ ಆಗುತ್ತೆ. ಇದು ಫಸ್ಟ್ ಫೇಸು. ಸೆಕೆಂಡು ಮೇಡಮ್ದವ್ರು, ನೀವು ಸುತ್ತಮುತ್ತ ಎಲ್ಲಿ 4-5 ಕಿಲೋಮೀಟ್ರು ಹಳ್ಳಿ ಇಲ್ಲ, ಅಲ್ಲಿ ನಮ್ಮ ಸರ್ಕಾರಿ ಜಾಗ ಎಲ್ಲೈತೆ ಅನ್ನೋದು ಗುರ್ಸಂಥದ್ದು. ನನ್ನ ಪ್ರಕಾರ ಕಸಬಾದ ಸಾಲಿ ಬೇಡ, ಯಾಕಂದ್ರೆ ಇವ್ರು ಟ್ರಾನ್ಸ್ಪೋರ್ಟ್ ಇವು ತಿರ್ಗಾ ಎಲ್ಲ ರೋಡ್ಗಳ ಬಿಟ್ಟು ಬಂದ್ಬಿಡ್ತಾರೆ. ತಗೊಂಡೋಗಿ ಅನ್ಲೋಡ್ ಮಾಡ್ಬೇಕಂದ್ರೆ ಜಾಗ ಸುತ್ತಮುತ್ತ ಊರುಗಳಿಂದ 5 ಕಿಲೋ ಅದೊಂದು ಜಾಗ ನನ್ನ ಮೈಂಡಲ್ಲಿ. ICSE ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ-ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ನಾವು ರೇಡಿಯಸ್ ಚೆಕ್ ಮಾಡಬೇಕು, ಸುತ್ತಮುತ್ತ ಚೆಕ್ ಮಾಡಿ ಎಲ್ಲ ಫಾಲೋಅಪ್ ಮಾಡೋಣ. ಅವೆಲ್ಲ ಮಾಡ್ಬೇಕಂದ್ರೆ ಟೈಮ್ ತಗೊಂತ ಸಡನ್ನಾಗಿ ಇದಕ್ಕೆ ರಿಲೀಫ್ ಏನು ಅನ್ನೋದು ಅದನ್ನ ಯೋಚನೆ ಮಾಡಿ. ಅದು ಕಷ್ಟ ಅಂದರೆ ಒಂದು ನಿಮಿಷ ಇರು. ಹಿಂದೆ ಅಧ್ಯಕ್ಷರುಗಳು ಎಲ್ಲ ಇದ್ದರು. ಇಲ್ಲಿ 75 ಲಕ್ಷದ ಮಿಷನರಿ ಫಿಟ್ ಮಾಡಿ 1 ಗಂಟೆ ಕೂಡ ಅದು ಕೆಲಸ ಮಾಡಿ ಅದ್ರ ವ್ಯಾಲ್ಯೂ ಬೇರೆ 2-3 ಲಕ್ಷ, 75 ಲಕ್ಷ ಬಿಲ್ ಮಾಡಿದ್ವಿ. ಅವತ್ತು ನಿಂಗೆ ಅದು ಕರೆಕ್ಟ್ ಮಿಷನರಿ ಮಾಡಿ ಇವಾಗ ಮಾಡೋಂಥ ಕೆಲಸ ಅವಾಗ ನಿಂಗೆ ಮಾಡಿದ್ದಿದ್ರೆ ಈ ಪ್ರಾಬ್ಲಮ್ ಬರ್ತಾರೆ. ಇದು ರಿಯಾಲಿಟಿ. ಆಗ ಜನಪ್ರತಿನಿಧಿಗಳು ಅಧಿಕಾರಿಗಳು ಮಾಡಿರೋ ತಪ್ಪು ಇವತ್ತು ನಾವು ಅನುಭವಿಸ್ತೀವಿ. ಮೇಡಮ್, ಈಗ ಸಮಸ್ಯೆಗಳೆಲ್ಲ ನೀವು ಕೇಳಿಸ್ಕೊಂಡಿದ್ದೀವಿ. ಈ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಈಗ ದಂಡಾಧಿಕಾರಿಗಳವ್ರೆ, ಕುಮಾರ DC ವರ್ಕೊಂಡು ಫೋನ್ ತಗೊಬ್ಬ ಏತಿದ್ದು ಹುಚ್ಚೆಟ್ಟಿದ್ದೆಲ್ಲ ಬಂದು ನಮ್ಮ ಹಿತ್ತಲಳ್ಳಿ ಊರು ಮುಂದೆ ಬೀಳ್ತಾ ಇದೆ. ಇದೆಲ್ಲ ನಮ್ಮ ಊರು ಮುಂದೆ ಬೀಳ್ತಾವೆ. ಸಂಜೆ ನೀವು ಬರಬೇಕಾಗಿತ್ತಮ್ಮ. ಅಣ್ಣವ್ರು ಹೇಳಿದ್ರು, ನಿಜವಾಗ್ಲೂ ನಮಗೆ ಎಷ್ಟು ಸಂತೋಷ ಆಯಿತು ಅಂತಂದರೆ ಎಲ್ಲರೂ ಇರೋಕ್ಕೆ ಅಧಿಕಾರಿಗಳೆಲ್ಲ ಬಂದು ಇಲ್ಲಿ ಮಲ್ಕೊಂಡ್ರೆ ಗೊತ್ತಾಗ್ತದೆ ಅಂದ್ರೆ ನಿಜವಾಗ್ಲೂ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು. ನಾವು ರಾತ್ರಿ ನಾನು ಇರೋಕ್ಕಾಗಲ್ಲಮ್ಮ. ಡಿಸೆಂಬರ್ನಲ್ಲಿ ಇದುವರೆಗೂ ಆರೋದಿಲ್ಲ. ಇನ್ನು ಆರೋದು ಯಾವಾಗ ಗೊತ್ತಾ? ಆಗಸ್ಟ್ನಲ್ಲಿ ನಮ್ಗೆ ಚೆನ್ನಾಗಿ ಮಳೆ ಆಗೋದು. ಆಗಸ್ಟು ಸೆಪ್ಟೆಂಬರ್ ಅದುವರೆಗೂ ಇದು ಆರೋದೇ ಇಲ್ಲ. ನೀವು 50,000 ಟ್ಯಾಂಕರ್ಗಳು ತಂದರೂ ಕೂಡ ಇದು ಆರೋಕ್ಕಾಗಲ್ಲಮ್ಮ. ಒಂದು ವೇಳೆ ಆರೋದು ಬೇಡ, ಹುಡುಗರು ಬೆಳೆಸೋದು ಬಿಟ್ಬಿಟ್ರಿ. ಹುಡುಗರು ಮಾರ್ಕೆಟ್ ಆಡೋರು 2,200 ಕೋಟಿ ಮಾರ್ಕೆಟ್ ಮಾಡಿಕೊಟ್ಟಿದ್ದಾರೆ. ಆದರೆ ಗೂಡು ಬೆಳೀತಿದ್ವಿ ನಾವು ಇದೇ ಏರಿಯಾದಲ್ಲೇ. ಗೂಡು ಬೆಳೆಯೋದು ನಮ್ಮೂರಲ್ಲಿ ಈಗ 20% ಬಂದಿದ್ದಾರೆ, 80% ಗೂಡು ಬೆಳೆಯೋದು ನಿಂತೋಯ್ತು. ಆಮೇಲೆ ಎಲ್ಲರೂ ಕುಂಟೋರಾಗಿಬಿಟ್ಟಿದ್ದಾರೆ. ಎಲ್ಲರೂ ಆಸ್ಮಾ
ಜಾಗ ಐತೆ ಹೇಳ್ತೀನಿ, ಅಲ್ಲಿ 10 ಎಕರೆ ಜಾಗನೂ ಸುಟ್ಟು. ಈಗ ದೂರ ಕಳಿಸಿದ್ರು ತಿರುಗಿ ಇವ್ರ ಮೇಲೆ ತಿರುಗಿ ಇವ್ರು ಸಾಗಿಸೋದು ಇವ್ರು ಕಷ್ಟ. ತಿರುಗಿ ಎಲ್ಲ ಏನು ಮಾಡ್ತಾರೆ, ರೋಡ್ಗೆಲ್ಲ ಬಿಟ್ಟು ಬಂದು ಅದೆಲ್ಲ ನೋಡಿ ಸೂಕ್ತವಾಗಿ ಪರಿಹಾರ ಮಾಡೋಂಥದ್ದಾಗ ಇಮಿಡಿಯೇಟು ಇವತ್ತು ನಾಳೆ ಒಳಗಡೆ ಕಂಪ್ಲೀಟ್ ಬೆಂಕಿ ಸ್ಟಾರ್ಟ್ ಆಗಬೇಕು. ಇರೋ ಕಸನ ಸೆಟೇಟ್ ಮಾಡೋಂಥದ್ದಾಗಬೇಕು. ಇದು ಮುಗಿಯೋವರೆಗೂ ನಾನು ಇಲ್ಲೇ ಇದ್ಬಿಡ್ತೀನಿ, ಟೆಂಟ್ ಹಾಕಿ ನಾನು ಇಲ್ಲೇ ಇದ್ಬಿಡ್ತೀನಿ. ಇದು ಮುಗಿಬೇಕಷ್ಟೇ. ನಾನು ಇಲ್ಲೇ ಇದ್ಬಿಡ್ತೀನಿ, ನನಗೇನು ಬೇರೆ ಕೆಲಸ ಇಲ್ಲ. ಹಲೋ ಸರ್, ನಮಸ್ತೆ ಸರ್. ಏನಿಲ್ಲ, ನಮ್ಮ ಶಿಡ್ಲಘಟ್ಟ ನಗರದ್ದು ಈ ಕಸ ಹಾಕ್ತಾರಲ್ಲ, ಅದು ಪ್ಲ್ಯಾಂಟಲ್ಲಿ ಬೆಂಕಿ ಬಿದ್ದುಬಿಟ್ಟೈತೆ. ಅದು ಸುಮಾರು ಒಂದು 2 ತಿಂಗಳಿಂದ ಉರಿತಾ ಇದೆ. ಇವತ್ತು ಇಲ್ಲಿ ಸುತ್ತಮುತ್ತ ಗ್ರಾಮದವ್ರು ಬಂದು ಸ್ವಲ್ಪ ಗಾಡಿಗಳನ್ನ ಅಡ್ಡ ಹಾಕ್ಬಿಟ್ಟು ಸ್ಟ್ರೈಕ್ ಕೊಟ್ಟಿದ್ದಾರೆ. ಈಗ ಅದನ್ನ ಯಾವ ರೀತಿ ಇವಾಗ ಅದನ್ನ ಸೆಟರೇಟ್ ಮಾಡ್ಬೇಕಂತ ಫಸ್ಟು ಈಗ ಬೆಂಕಿ ಸ್ಟಾಪ್ ಆಗಬೇಕು ಉರಿಯೋಂಥ. ಈಗ ನಮ್ಮ ತಾಲೂಕು ಫೈರ್ ಇಂಜಿನನ್ನು ಕೆಟ್ಟೋಗಿದೆ. ನಮ್ಮ ತಹಸೀಲ್ದಾರ್ ಮೇಡಮ್ನು ಏನೇನು ಪ್ರಾಬ್ಲಮ್ಮು ಬರ್ಕೊಂಡಿದ್ದಾರೆ, ನಿಮ್ಮ ಹತ್ರ ಬರ್ತಾರದು. ಸ್ವಲ್ಪ ಫೈರ್ ಇಂಜಿನ್ಸು ಡಿಸ್ಟ್ರಿಕ್ಟ್ ಸರ್. ಈಗ ಅದ್ರದ್ದು ಪೇಮೆಂಟ್ ಏನು ಕೊಡಬೇಕು, ನಗರಸಭೆಯಿಂದ ಕೊಡ್ತಾರೆ. ಆ ಫೈರ್ ಇಂಜಿನ್ಸ್ ಬಂದರೆ ಸ್ವಲ್ಪ JCB ತರಿಸಿ ಇಮಿಡಿಯೇಟ್ ಅದನ್ನ ಸ್ಟಾಪ್ ಮಾಡೋದು ಮಾಡೋಣ. ನೆಕ್ಸ್ಟ್ ಪ್ರಿಯಾರಿಟಿ ನಾನು ಬಂದು ನಿಮ್ಮ ಹತ್ರ ಡಿಸ್ಕಷನ್